ಸಾಲು ಸಾಲು ಸಭೆಗಳನ್ನ ನಡೆಸಲಿಕ್ಕಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನಿನ್ನೆ ಬಹಳ ಮಹತ್ವದ ಮೀಟಿಂಗ್ ಆಯ್ತು. ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಡ್ಲಾಯ್ತು. ಅದಾದ ನಂತರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸಾಲು ಸಾಲು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಮೇಲೆ ಪ್ರತೀಕಾರಕ್ಕಾಗಿ ಮೋದಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಪಾಕಿಸ್ತಾನದ ವಿರುದ್ಧ ಘೋಷಣೆ ಆಗುತ್ತಾ ವಾರ್? ಇವತ್ತು ಮತ್ತೆ ಸರಣಿ ಸಭೆಯನ್ನ ಪ್ರಧಾನಿ ನಡೆಸಲಿಕ್ಕಿದ್ದಾರೆ. ಕೇಂದ್ರ ಭದ್ರತಾ ಇಲಾಖೆ ಹಣಕಾಸು ಸಮಿತಿ ಸಭೆ 11 ಗಂಟೆಗೆ ಬೆಳಿಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಈ ಸಭೆ ಆರಂಭ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಹಣಕಾಸು ಇಲಾಖೆ ಮತ್ತು ಭದ್ರತಾ ಇಲಾಖೆ ಜೊತೆಗೆ ಮೀಟಿಂಗ್ ಅಂತಂದ್ರೆ ಅಲ್ಲಿ ಪಾಕಿಸ್ತಾನದ ಪಿಕ್ಚರ್ ಬಿಟ್ಟಿರುತ್ತೆ. ಯಪ್ಪ ಏನೋ ಮಾಡ್ತಾರಪ್ಪ ಇವರು ಅಂತ ಹೇಳಿ. ನಿನ್ನೆ ಪ್ರಧಾನಿ ಮೋದಿ ಅವರು ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇ ಅಲ್ಲಿ ಈಗಾಗಲೇ ರಾತ್ರೋರಾತ್ರಿ ಪ್ರೆಸ್ ಮೀಟ್ ಮಾಡೋಂಗಾಯ್ತು. ಈಗ ಮತ್ತೆ ಇವತ್ತು ಸಾಲು ಸಾಲು ಮೀಟಿಂಗ್. ಇದೆಲ್ಲವೂ ಕೂಡ ಒಂದು ಬಿಗ್ ಪ್ಲಾನ್ ರೆಡಿ ಆಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಏನ್ ಹೇಳ್ತೀರಿ? ಎಸ್ ಶ್ರೀಪಾದ್, ಮುಖ್ಯವಾಗಿ ಇವತ್ತು 11 ಗಂಟೆಗೆ ಆರಂಭವಾಗ್ತಾ ಇರುವಂತ ಮೊದಲನೇ ಸಭೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ. ಈ ಒಂದು ಸಭೆ ಈ ಮೋದಿ ಸಂಪುಟದ ಪ್ರಮುಖ 4 ಸಚಿವರು ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಈ ಸಭೆ ಮೊನ್ನೆ ಏನು ಅಟ್ಯಾಕ್ ಆಯ್ತು ನೋಡಿ ಪಹಲ್ಗಾಮ್ನಲ್ಲಿ, ಆ ಅಟ್ಯಾಕ್ ಆದ ಮರುದಿನ ಒಂದು ಸಭೆ ಆಯ್ತು. ಆ ಸಭೆ ನಂತರ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುವಂತ ಕೆಲಸವನ್ನ ಆ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ರು. ಅದರಲ್ಲಿ ಸಿಂಧ್ ನದಿ ಒಪ್ಪಂದ ರದ್ದಿರಬಹುದು, ಅಟಾರಿ ಬಾರ್ಡರ್ ಅನ್ನ ಕ್ಲೋಸ್ ಮಾಡೋದಿರಬಹುದು, ಹಾಗೆ ಪಾಕಿಸ್ತಾನ ಪ್ರಜೆಗಳಿಗೆ ಇಲ್ಲಿಂದ ತೆರಳುವಂತೆ ಮಾಡುವಂತ ಒಂದು ನಿರ್ಣಯಗಳನ್ನ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಯಿತು. ಹಾಗಾಗಿ ಇವತ್ತು ಈ ಸಭೆಯನ್ನ ಮತ್ತೆ ಕರೆದಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಯುದ್ಧದ ಕಾರ್ಮೋಡ ಒಂದ್ ಕಡೆ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇವತ್ತು ಈಗ ಈ ಒಂದು ಸಿಸಿಎಸ್ ಸಭೆಯಲ್ಲಿ ಕೆಲವೊಂದು ನಿರ್ಣಯವನ್ನ ತೆಗೆದುಕೊಳ್ಳೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಪ್ರತೀಕಾರ ಫಿಕ್ಸ್ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ವಿಚಾರ. ಇದಾದ ನಂತರ ಕ್ಯಾಬಿನೆಟ್ ಕಮಿಟಿ ಆಫ್ ಪೊಲಿಟಿಕಲ್ ಅಫೇರ್ಸ್ ಅನ್ನುವಂತ ಅದರ ಸಭೆ ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಪ್ರಮುಖ ಸಚಿವರು ಭಾಗಿಯಾಗ್ತಾರೆ. ಆದ್ರೆ ಈ ಪೊಲಿಟಿಕಲ್ ಅಫೇರ್ಸ್ ಏನು ಕಮಿಟಿ ಏನಿದೆ ಇವರು ಯಾಕಾಗಿ ಸಭೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ಎನ್ನುವಂತಹದ್ದು ಈಗ ಸದ್ಯ ಮೂಡ್ತಾ ಇರುವಂತಹ ಪ್ರಶ್ನೆ. ಅದಾದ ನಂತರ ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ, ರಾಜಕೀಯವಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎನ್ನುವಂಥದ್ದು ಕೂಡ ಈ ಒಂದು ಕಮಿಟಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಎಕನಾಮಿಕಲ್ ಅಫೇರ್ಸ್ ಕ್ಯಾಬಿನೆಟ್ ಕಮಿಟಿ ಏನಿದೆ ಆ ಸಭೆಯನ್ನ ಕೂಡ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಸಚಿವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯನ್ನ ಕೂಡ ಮೋದಿ ಅವರು ನಡೆಸ್ತಾರೆ. ಈ 3 ಸಭೆಗಳು ಆದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯುದ್ಧ ಏನಾದ್ರೂ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅಲ್ಲದೆ ಪ್ರಮುಖ ನಿರ್ಧಾರ ಅಂತೂ ಈ ಒಂದು ಸಭೆಯಲ್ಲಿ ಆಗುತ್ತೆ. ಉಗ್ರರ ನೆಲೆಗಳನ್ನ ಉಡಿಸ್ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಕೈಗೊಳ್ಳಬೇಕು, ಸೇನಾ ಕಾರ್ಯಾಚರಣೆಗಳು ಹೇಗೆ ನಡೀಬೇಕು ಅನ್ನುವಂಥದ್ದು ಕೂಡ ತೀರ್ಮಾನ ಮಾಡ್ತಾರೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಮೋದಿ ಅವರು ಸ್ಪಷ್ಟವಾದ ಸೂಚನೆಯನ್ನ ಕೂಡ ನೀಡಿದ್ರು. ಒಂದು ಚೀಫ್ ಡಿಫೆನ್ಸ್ ಸ್ಟಾಫ್ ಹಾಗೆ ಅಜಿತ್ ದೋವಲ್ ಹತ್ರ ನೀವು ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡು ಬನ್ನಿ, ಯಾವ ತರಹ ಸೇನೆ ಸಜ್ಜಾಗಿದೆ, ಹಾಗೆ ಇದರ ಮುಂದಿನ ಅಂದ್ರೆ ಯಾವ ತರಹದ ಒಂದು ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದಿಷ್ಟು ಏನು ವರದಿಯನ್ನ ತಯಾರು ಮಾಡ್ಲಿಕ್ಕೆ ಹೇಳಿದ್ರು. ಆ ವರದಿಯನ್ನ ಕೂಡ ಪ್ರಧಾನಿ ಮೋದಿ ಎದುರಿಗೆ ಇವತ್ತು ಸಬ್ಮಿಟ್ ಅನ್ನ ಕೂಡ ಮಾಡ್ತಾರೆ. ಆದ್ರೆ ಸಿಸಿಎಸ್ ಅಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನ ಯಾವುದು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇಡೀ ದೇಶ ಈಗ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಈಗ ಪಾಕಿಸ್ತಾನಕ್ಕೆ ಕೂಡ ಈ ಒಂದು ನಿರ್ಧಾರದಿಂದ ಈ ಸಭೆಯತ್ತ ಪಾಕಿಸ್ತಾನದ ಕಣ್ಣು ಕೂಡ ನೆಟ್ಟಿದೆ. ಭಾರತ ಯಾವ ಸಂದರ್ಭದಲ್ಲಿ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಎನ್ನುವಂತಹ ಭಯ ಕೂಡ ಶುರುವಾಗಿರುವಂತದ್ದು. ಹೀಗಾಗಿ ಇವತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ 4 ಪ್ರಮುಖ ಸಭೆಗಳು ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುತ್ತೆ ಅನ್ನುವಂಥದ್ದಂದ್ರೆ ತಪ್ಪಿಲ್ಲ. ಹೀಗಾಗಿ ಇಡೀ ದೇಶ ಕೂಡ ಈ ಸಭೆಯತ್ತ ಚಿತ್ತವನ್ನ ನೆಟ್ಟು ಸಾಲು ಸಾಲು ಸಭೆಗಳನ್ನ ನಡೆಸಲಿಕ್ಕಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ.
ನಿನ್ನೆ ಬಹಳ ಮಹತ್ವದ ಮೀಟಿಂಗ್ ಆಯ್ತು. ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಡ್ಲಾಯ್ತು. ಅದಾದ ನಂತರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸಾಲು ಸಾಲು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಮೇಲೆ ಪ್ರತೀಕಾರಕ್ಕಾಗಿ ಮೋದಿ ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಪಾಕಿಸ್ತಾನದ ವಿರುದ್ಧ ಘೋಷಣೆ ಆಗುತ್ತಾ ವಾರ್? ಇವತ್ತು ಮತ್ತೆ ಸರಣಿ ಸಭೆಯನ್ನ ಪ್ರಧಾನಿ ನಡೆಸಲಿಕ್ಕಿದ್ದಾರೆ. ಕೇಂದ್ರ ಭದ್ರತಾ ಇಲಾಖೆ ಹಣಕಾಸು ಸಮಿತಿ ಸಭೆ 11 ಗಂಟೆಗೆ ಬೆಳಿಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಈ ಸಭೆ ಆರಂಭ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಹಣಕಾಸು ಇಲಾಖೆ ಮತ್ತು ಭದ್ರತಾ ಇಲಾಖೆ ಜೊತೆಗೆ ಮೀಟಿಂಗ್ ಅಂತಂದ್ರೆ ಅಲ್ಲಿ ಪಾಕಿಸ್ತಾನದ ಪಿಕ್ಚರ್ ಬಿಟ್ಟಿರುತ್ತೆ. ಯಪ್ಪ ಏನೋ ಮಾಡ್ತಾರಪ್ಪ ಇವರು ಅಂತ ಹೇಳಿ. ನಿನ್ನೆ ಪ್ರಧಾನಿ ಮೋದಿ ಅವರು ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇ ಅಲ್ಲಿ ಈಗಾಗಲೇ ರಾತ್ರೋರಾತ್ರಿ ಪ್ರೆಸ್ ಮೀಟ್ ಮಾಡೋಂಗಾಯ್ತು. ಈಗ ಮತ್ತೆ ಇವತ್ತು ಸಾಲು ಸಾಲು ಮೀಟಿಂಗ್. ಇದೆಲ್ಲವೂ ಕೂಡ ಒಂದು ಬಿಗ್ ಪ್ಲಾನ್ ರೆಡಿ ಆಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಏನ್ ಹೇಳ್ತೀರಿ? ಎಸ್ ಶ್ರೀಪಾದ್, ಮುಖ್ಯವಾಗಿ ಇವತ್ತು 11 ಗಂಟೆಗೆ ಆರಂಭವಾಗ್ತಾ ಇರುವಂತ ಮೊದಲನೇ ಸಭೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ. ಈ ಒಂದು ಸಭೆ ಈ ಮೋದಿ ಸಂಪುಟದ ಪ್ರಮುಖ 4 ಸಚಿವರು ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಈ ಸಭೆ ಮೊನ್ನೆ ಏನು ಅಟ್ಯಾಕ್ ಆಯ್ತು ನೋಡಿ ಪಹಲ್ಗಾಮ್ನಲ್ಲಿ, ಆ ಅಟ್ಯಾಕ್ ಆದ ಮರುದಿನ ಒಂದು ಸಭೆ ಆಯ್ತು. ಆ ಸಭೆ ನಂತರ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುವಂತ ಕೆಲಸವನ್ನ ಆ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ರು. ಅದರಲ್ಲಿ ಸಿಂಧ್ ನದಿ ಒಪ್ಪಂದ ರದ್ದಿರಬಹುದು, ಅಟಾರಿ ಬಾರ್ಡರ್ ಅನ್ನ ಕ್ಲೋಸ್ ಮಾಡೋದಿರಬಹುದು, ಹಾಗೆ ಪಾಕಿಸ್ತಾನ ಪ್ರಜೆಗಳಿಗೆ ಇಲ್ಲಿಂದ ತೆರಳುವಂತೆ ಮಾಡುವಂತ ಒಂದು ನಿರ್ಣಯಗಳನ್ನ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಯಿತು. ಹಾಗಾಗಿ ಇವತ್ತು ಈ ಸಭೆಯನ್ನ ಮತ್ತೆ ಕರೆದಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಯುದ್ಧದ ಕಾರ್ಮೋಡ ಒಂದ್ ಕಡೆ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇವತ್ತು ಈಗ ಈ ಒಂದು ಸಿಸಿಎಸ್ ಸಭೆಯಲ್ಲಿ ಕೆಲವೊಂದು ನಿರ್ಣಯವನ್ನ ತೆಗೆದುಕೊಳ್ಳೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಪ್ರತೀಕಾರ ಫಿಕ್ಸ್ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ವಿಚಾರ. ಇದಾದ ನಂತರ ಕ್ಯಾಬಿನೆಟ್ ಕಮಿಟಿ ಆಫ್ ಪೊಲಿಟಿಕಲ್ ಅಫೇರ್ಸ್ ಅನ್ನುವಂತ ಅದರ ಸಭೆ ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಪ್ರಮುಖ ಸಚಿವರು ಭಾಗಿಯಾಗ್ತಾರೆ. ಆದ್ರೆ ಈ ಪೊಲಿಟಿಕಲ್ ಅಫೇರ್ಸ್ ಏನು ಕಮಿಟಿ ಏನಿದೆ ಇವರು ಯಾಕಾಗಿ ಸಭೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ಎನ್ನುವಂತಹದ್ದು ಈಗ ಸದ್ಯ ಮೂಡ್ತಾ ಇರುವಂತಹ ಪ್ರಶ್ನೆ. ಅದಾದ ನಂತರ ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ, ರಾಜಕೀಯವಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎನ್ನುವಂಥದ್ದು ಕೂಡ ಈ ಒಂದು ಕಮಿಟಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಎಕನಾಮಿಕಲ್ ಅಫೇರ್ಸ್ ಕ್ಯಾಬಿನೆಟ್ ಕಮಿಟಿ ಏನಿದೆ ಆ ಸಭೆಯನ್ನ ಕೂಡ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಸಚಿವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯನ್ನ ಕೂಡ ಮೋದಿ ಅವರು ನಡೆಸ್ತಾರೆ. ಈ 3 ಸಭೆಗಳು ಆದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯುದ್ಧ ಏನಾದ್ರೂ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅಲ್ಲದೆ ಪ್ರಮುಖ ನಿರ್ಧಾರ ಅಂತೂ ಈ ಒಂದು ಸಭೆಯಲ್ಲಿ ಆಗುತ್ತೆ. ಉಗ್ರರ ನೆಲೆಗಳನ್ನ ಉಡಿಸ್ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಕೈಗೊಳ್ಳಬೇಕು, ಸೇನಾ ಕಾರ್ಯಾಚರಣೆಗಳು ಹೇಗೆ ನಡೀಬೇಕು ಅನ್ನುವಂಥದ್ದು ಕೂಡ ತೀರ್ಮಾನ ಮಾಡ್ತಾರೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಮೋದಿ ಅವರು ಸ್ಪಷ್ಟವಾದ ಸೂಚನೆಯನ್ನ ಕೂಡ ನೀಡಿದ್ರು. ಒಂದು ಚೀಫ್ ಡಿಫೆನ್ಸ್ ಸ್ಟಾಫ್ ಹಾಗೆ ಅಜಿತ್ ದೋವಲ್ ಹತ್ರ ನೀವು ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡು ಬನ್ನಿ, ಯಾವ ತರಹ ಸೇನೆ ಸಜ್ಜಾಗಿದೆ, ಹಾಗೆ ಇದರ ಮುಂದಿನ ಅಂದ್ರೆ ಯಾವ ತರಹದ ಒಂದು ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದಿಷ್ಟು ಏನು ವರದಿಯನ್ನ ತಯಾರು ಮಾಡ್ಲಿಕ್ಕೆ ಹೇಳಿದ್ರು. ಆ ವರದಿಯನ್ನ ಕೂಡ ಪ್ರಧಾನಿ ಮೋದಿ ಎದುರಿಗೆ ಇವತ್ತು ಸಬ್ಮಿಟ್ ಅನ್ನ ಕೂಡ ಮಾಡ್ತಾರೆ. ಆದ್ರೆ ಸಿಸಿಎಸ್ ಅಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನ ಯಾವುದು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇಡೀ ದೇಶ ಈಗ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಈಗ ಪಾಕಿಸ್ತಾನಕ್ಕೆ ಕೂಡ ಈ ಒಂದು ನಿರ್ಧಾರದಿಂದ ಈ ಸಭೆಯತ್ತ ಪಾಕಿಸ್ತಾನದ ಕಣ್ಣು ಕೂಡ ನೆಟ್ಟಿದೆ. ಭಾರತ ಯಾವ ಸಂದರ್ಭದಲ್ಲಿ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಎನ್ನುವಂತಹ ಭಯ ಕೂಡ ಶುರುವಾಗಿರುವಂತದ್ದು. ಹೀಗಾಗಿ ಇವತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ 4 ಪ್ರಮುಖ ಸಭೆಗಳು ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುತ್ತೆ ಅನ್ನುವಂಥದ್ದಂದ್ರೆ ತಪ್ಪಿಲ್ಲ. ಹೀಗಾಗಿ ಇಡೀ ದೇಶ ಕೂಡ ಈ ಸಭೆಯತ್ತ ಚಿತ್ತವನ್ನ ನೆಟ್ಟು